ಇದ್ದರು. ಯಾವುದೇ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜವಾಗಿದ್ದು ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಅರಕಲಗೂಡಿನ ಶ್ರೀ ದೊಡ್ಡಮ್ಮ ತಾಯಿ ಕಪ್ 2024ರ ಸಂಯುಕ್ತಾಶ್ರಯದಲ್ಲಿ ಪ್ರಥಮ ವರ್ಷದ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಕ್ಕೆ ಬಹುಮಾನ ಮತ್ತು ಟ್ರೋಫಿ ವಿತರಿಸಿ ಮಾತನಾಡಿದ ಅವರು, ಕಬಡ್ಡಿ ಪಂದ್ಯಾವಳಿಗಳು ಇತ್ತೀಚಿನ ದಿನಗಳಲ್ಲಿ ವಿರಳವಾಗುತ್ತಿದ್ದು ನಮ್ಮ ಅರಕಲಗೂಡಿನ ಯುವಕರು ಪಂದ್ಯ ಆಯೋಜಿಸಿದ್ದು ಶ್ಲಾಘನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಆಯೋಜಕರು ವಾಲಿಬಾಲ್, ಬಾಲ್ ಬ್ಯಾಡ್ಮಿಂಟನ್, ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿ ಎಂದರು. ದೊಡ್ಡಮ್ಮ ತಾಯಿ ಕಪ್ಪು ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಈ ಅರಕೋಟ್ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಈ ಪಂದ್ಯಾವಳಿಯನ್ನು ಆಚರಣೆ ಮಾಡೋದಕ್ಕೆ ಮತ್ತು ಆಯೋಜಕರಾಗಿ ರಾಕೇಶ್ ಅವರು ಮತ್ತು ಅವರ ತಂಡದವರು ಮತ್ತು ಹಾಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಹಲವಾರು ನಮ್ಮ ಆತ್ಮೀಯರು ಸಹಾಯವನ್ನು ಸಹ ಮಾಡಿದ್ದಾರೆ. ಈ ಪಂದ್ಯಾವಳಿ ಇವತ್ತು ಬಹಳ ರೋಮಾಂಚಕಾರಿಯಾಗಿ ಈ ಪಂದ್ಯಾವಳಿ ನಡೆದಿದೆ. ಇಂಥ ಪಂದ್ಯಾವಳಿಗಳು ಈ ತಾಲೂಕಿನಲ್ಲಿ ಇನ್ನೂ ಉತ್ತಮವಾಗಿ ನಡೆಯಲಿ, ನಾವೆಲ್ಲರೂ ನಮ್ಮ ಆತ್ಮೀಯರೆಲ್ಲ ಸೇರಿ ಈ ಪಂದ್ಯಾವಳಿಗೆ ನಾವೆಲ್ಲ ಉತ್ತೇಜನ ಕೊಟ್ಟು ಈ ತಾಲೂಕಿನ ಒಂದು ಹಿರಿಮೆಯನ್ನು ಹೆಚ್ಚು ಮಾಡಲು ನಾವು ಸಹಕರಿಸ್ತೀವಿ. ಇಂಥ ಪಂದ್ಯಾವಳಿಗಳಿಗೆ ಇಂಥ ಒಬ್ಬರು ಮುಖಂಡರು ಬರಬೇಕು. ಆ ಸಮಯದಲ್ಲಿ ನಾವು ಸಹ ಕೈ ಜೋಡಿಸಿ ಈ ಪಂದ್ಯಾವಳಿಗಳನ್ನ ಇವತ್ತು ಬಹಳಷ್ಟು ಸಹಸ್ರಾರು ಜನ ವೀಕ್ಷಿಸಿ ಬಹಳ ಆನಂದ ಪಟ್ಟಿದ್ದಾರೆ. ಇವತ್ತು ಪಂದ್ಯಾವಳಿ ಅಂತಕ್ಕಂಥದ್ದು ಜನರಿಗೆ ಒಂದು ಮನೋರಂಜನೆಯ ಕಾರ್ಯಕ್ರಮ ಹಾಗೂ ಮತ್ತು ತಮ್ಮ ದೇಹದಾಢ್ಯವನ್ನು ಬೆಳೆಸಿಕೊಳ್ಳಲು ಅತ್ಯುತ್ತಮವಾದ ಒಂದು ಪಂದ್ಯಾವಳಿ ಅಂತ ನಾನು ಹೇಳ್ತಾ ಏನು ಇಂದಿನ ದಿನಗಳಲ್ಲಿ ಕ್ರಿಕೆಟ್ ಒಂದೇ ದೇಶಾದ್ಯಂತ ಪ್ರೇಮಿಗಳ ಪಂದ್ಯದ ಆಯೋಜಕ ಮೋಹನ್ ಮಾತನಾಡಿ, ಈ ಪಂದ್ಯದಲ್ಲಿ ಒಟ್ಟು 22 ತಂಡಗಳು ಭಾಗವಹಿಸಿದ್ದು ನಮ್ಮ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿ ಆಟಕ್ಕೆ ಮೆರುಗು ತಂದುಕೊಟ್ಟಿದ್ದಾರೆ. ಪಂದ್ಯಗಳಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ತೀರ್ಪುದಾರರು ನಡೆಸಿಕೊಟ್ಟಿರುತ್ತಾರೆ. ಮೊದಲನೇ ಬಹುಮಾನವನ್ನ ಕಿಂಗ್ಡಮ್ ಕೊಡಗು ತಂಡ, ಕೊಡಗು ದ್ವಿತೀಯ ಬಹುಮಾನವನ್ನ T19 ತಂಡ, ಮಂಡ್ಯ ತೃತೀಯ ಬಹುಮಾನವನ್ನ ಬಜರಂಗಿ ಬಾಯ್ಸ್ ತಂಡ, ಮೈಸೂರು ಮತ್ತು ಚತುರ್ಥ ಬಹುಮಾನವನ್ನ ರಾಮದೂತ ತಂಡ, ಸೋಮವಾರಪೇಟೆ ಈ ತಂಡಗಳು ಪ್ರಶಸ್ತಿಗಳನ್ನು ಪಡೆದಿರುತ್ತವೆ. ಬೆಸ್ಟ್ ರೈಡರ್ ಆಗಿ ರಚಿತ್ ಕಿಂಗ್ಡಮ್ ತಂಡದ ಆಟಗಾರ, ಬೆಸ್ಟ್ ಕ್ಯಾಚರ್ ಸಾಗರ್ ರಾಮದೂತ್ ತಂಡ ಹಾಗೂ ಆಲ್ರೌಂಡರ್ ಹನುಮಂತ ದಾವಣಗೆರೆ ಇವರು ಪಡೆದಿರುತ್ತಾರೆ ಎಂದರು. ಮತ್ತೆ ಎಲ್ಲಾ ವಿಭಾಗಗಳಿಂದ ಸುಮಾರು 22 ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು. ಈ ಒಂದು ಕ್ರೀಡಾಕೂಟ ಬಹಳ ಅತ್ಯುತ್ತಮವಾಗಿ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಈ ಒಂದು ದೊಡ್ಡಮ್ಮ ತಾಯಿ ಕಪ್ಪನ್ನ ಮೊದಲನೇ ಬಹುಮಾನವನ್ನ ಕಿಂಗ್ಡಮ್ ಕೊಡಗು ಈ ಒಂದು ಯುವ ತಂಡ ಜಯಗಳಿಸಿದೆ. ಅದೇ ರೀತಿ ದ್ವಿತೀಯ ಬಹುಮಾನವನ್ನ T19 ಈ ಒಂದು ತಂಡ ಜಯಗಳಿಸಿದೆ. ಅದೇ ರೀತಿಯಾಗಿ ಬಜರಂಗಿ ಬಾಯ್ಸ್ ಸಕಲೇಶ್ಪುರ ಇವರು ಸಹ ತೃತೀಯ ಬಹುಮಾನವನ್ನ ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ 4ನೇ ಸ್ಥಾನವನ್ನ ರಾಮದೂತ ಸೋಮವಾರಪೇಟೆ ಈ ಒಂದು ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಎಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದೆ. ಹೀಗಾಗಿ ಈ ಒಂದು ಪಂದ್ಯಾವಳಿಯನ್ನ ನಡೆಸಿಕೊಡಲು ಎಲ್ಲ ಸಹಕರಿಸಿದಂತಹ ಎಲ್ಲ ಈ ಸಂದರ್ಭದಲ್ಲಿ ಪಂದ್ಯಾವಳಿ ಆಯೋಜಕರಾದ ಶ್ರೀ ರಾಕೇಶ್, ಮೋಹನ್, ಪ್ರೀತು, ಮಧು, ರಮೇಶ್, ಕಾಳಿಕಾಂಬ, ಹಿರಿಯ ವಾಲಿಬಾಲ್ ಆಟಗಾರ ರಕೀಬ್, ಸಂಜೀವ್ ಕುಮಾರ್, ಮಂಜು, ಎನ್ ರವಿಕುಮಾರ್ ಸೇರಿದಂತೆ ಇತರರಿದ್ದರು.